ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಪ್ರಣವ್ದು ಬರ್ಡೇ, ಅಂದರೆ ನಮ್ಮ ಚಿರುದು ಬರ್ತ್ಡೇ ಇವತ್ತು, 4th ಇಯರು. ಸೊ ಹಾಗಾಗಿ ಆ್ಯಂಡ್ ಇವತ್ತು ಸ್ಕೂಲ್ ಇದೆ. ಅವ್ನ ಸ್ಕೂಲಲ್ಲಿ ಏನೋ ಇಂಪಾರ್ಟೆಂಟ್ ಏನೋ ಪ್ರೋಗ್ರಾಮ್ ಇದೆ, ಹಾಗಾಗಿ ಸ್ಕೂಲ್ಗೆ ಹೋಗಲೇಬೇಕು. ಆ್ಯಂಡ್ ಸ್ಕೂಲಲ್ಲೂ ಕೂಡ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ರೆಡಿ ಆಗ್ತಾ ಇದ್ದಾನೆ ಇವತ್ತಿನ ಸ್ಕೂಲ್ಗೆ. ಅಂದರೆ ಅವ್ನ ಸ್ಕೂಲ್ಗೆ ಇವತ್ತು ಇದೆ ಔಟ್ಫಿಟ್ಟು. ಹೇಗಿದೆ ಅಂತ ಹೇಳಿ. ಆ್ಯಂಡ್ ಇವಾಗ ಇವನ್ನ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು. ನೋಡೋಣ ಹೇಗೆ ಹೋಗುತ್ತೆ ಚಿರು ಬರ್ತ್ಡೇ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹೇಗಿದ್ದಾನೆ ಚಿರು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಬನ್ನಿ. ಹ್ಯಾಪಿ ಬರ್ಡೇ. ಚಿರು ರೆಡಿ ಆಗೋಷ್ಟರಲ್ಲಿ ನನ್ನ ಮೈದ್ನ ಒಂದು ಕೇಕ್ ತೊಗೊಂಡು ಬಂದಿದ್ರು, ಅಂದರೆ ಚಿರು ಚಿಕ್ಕಪ್ಪ. ಬಿಕಾಸ್ ಅವರು ಸಂಜೆ ಬರೋಕ್ಕಾಗಲ್ಲ, ಕೆಲಸ ಇದೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಅವ್ನು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವರೊಂದು ಕೇಕ್ ತೊಗೊಂಡು ಬಂದಿದ್ರು. ಅದ್ರ ಮೇಲೆ ಹ್ಯಾಪಿ ಬರ್ತ್ಡೇ ಚಿರು ಅಂತ ಬರ್ಸಿದ್ರು. ಬಿಕಾಸ್ ನಾವು ಅವನ ಹೆಸರಿಗಿಂತ ಜಾಸ್ತಿ ಚಿರು ಚಿರು ಅಂತಲೇ ಕರೆಯೋದು ಮನೇಲೆಲ್ಲ. ಅವನ ಹೆಸರಿಗಿಂತ ಚಿರು ಅನ್ನೋದೇ ಜಾಸ್ತಿ ಗೊತ್ತಿರೋದು. ಹಾಗಾಗಿ ಆ್ಯಂಡ್ ಸ್ಪಾರ್ಕಲ್ ಅಂಟಿಸ್ತೀವಿ ಅಂದರೆ ಅದು ಬೇಡ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ತೆಗೆದ್ಬಿಟ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಚಿರು, ಹ್ಯಾಪಿ ಬರ್ಡೇ. ಚಿರು ವ್ಯಾನ್ ಬರೋಕ್ಕೆ ಇನ್ನೂ ಟೈಮ್ ಇತ್ತು. ಸೊ ಹಾಗಾಗಿ ಆ ವ್ಯಾನ್ ಬರೋಕ್ಕಿಂತ ಮುಂಚೆನೇ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡಿಸಿದಾಯಿತು. ಬುಜ್ಜಿ ಬೇಬಿ ಅಂತೂ ಫುಲ್ ಖುಷಿಯಾಗಿ ನೋಡ್ತಾ ಇದ್ದ. ಕೇಕೆಲ್ಲ ಕಟ್ ಮಾಡ್ತಾ ಇದ್ದಾರೆ, ಏನೋ ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಮೈದ್ನ ಅವಾಗ ತಾನೇ ಎದ್ದಿದ್ರು, ಹಾಗಾಗಿ ಅವ್ರದ್ದು ವಿಡಿಯೋ ಎಲ್ಲ ಏನೂ ತೆಗ್ದಿದ್ದಿಲ್ಲ. ಸೊ ಕೇಕೆಲ್ಲ ಕಟ್ ಮಾಡಿದಾದ್ಮೇಲೆ ಎಲ್ಲರೂ ಮನೇಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಕೇಕ್ ತಿನ್ನಿಸ್ತಾ ಇದ್ವಿ. ಚಿರುಗೆ ಕೇಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಐಸ್ ಕೇಕ್ ಅಂದರೆ ಎಷ್ಟು ಕೊಟ್ಟರು ತಿಂತಾನೇ ಇರ್ತಾನೆ. ಅವನು ಕೇಕ್ ಕಟ್ ಮಾಡಿದ್ದಕ್ಕಿಂತ ಎಲ್ಲರೂ ಬಂದು ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಇಕ್ತಾರಲ್ಲ, ಅದಕ್ಕೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಆ್ಯಂಡ್ ಕೇಕ್ ಮೇಲಿರೋ ಟಾಪಿಂಗ್ಸ್ ಎಲ್ಲ ಹೇಳೋದಕ್ಕಿಂತ ಮುಂಚೆನೇ ಎತ್ಕೊಂಡು ತಿನ್ಬಿಡ್ತಾನೆ. ಬಿಕಾಸ್ ಅವ್ನಿಗೆ ಅಷ್ಟು ಇಷ್ಟ ಕೇಕ್ ಅಂದರೆ. ಸೊ ಹಾಗಾಗಿ ನಾವೇ ಹೇಳಿಸ್ಬೇಕು, ಯಾರಾದರೂ ಬಂದಾಗ ಕೇಕ್ ಕೊಟ್ಟಾಗ ಥ್ಯಾಂಕ್ಸ್ ಹೇಳು ಅದನ್ನೆಲ್ಲ. ಬಿಕಾಸ್ ಅವನು ತಿನ್ನೋದ್ರಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿರ್ತಾನೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಕೇಕೆಲ್ಲ ತಿನ್ಸಿದ್ವಿ. ಕೇಕೆಲ್ಲ ತಿನ್ಸಿದ್ಮೇಲೆ ನನ್ನ ಮೈದ್ನೂ ಕೂಡ ತಿನ್ಸಿದ್ರು. ಎಲ್ಲರೂ ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಆಮೇಲೆ ಚಿರುನ ಕರ್ಕೊಂಡೋಗಿ ನಾನು ಮತ್ತೆ ರೆಡಿ ಎಲ್ಲ ಮಾಡಿ ಸ್ವಲ್ಪ ಎಲ್ಲ ಐಸ್ ಅಂದರೆ ಕೇಕ್ನೆಲ್ಲ ಮಾಡ್ಕೊಂಬಿಟ್ಟಿದ್ದ. ಹಾಗಾಗಿ ಕೇಕೆಲ್ಲ ತೊಳೆದ್ಬಿಟ್ಟು ಮತ್ತೆ ಟಿಫನ್ಗೆ ಇವತ್ತು ಅವ್ನು ಏನು ಕೇಳ್ತಾನೋ ಅದನ್ನೇ ಮಾಡೋಣ ಅಂತ. ಏನು ಬೇಕು ಅಂತ ಕೇಳಿದೆ. ಅವ್ನು ಮ್ಯಾಗಿ ಅಂದ. ಬಿಕಾಸ್ ನಾನು ಮ್ಯಾಗಿ ಯಾವಾಗಲೂ ಮಾಡಿಕೊಡಲ್ಲ ಅವನಿಗೆ, ತುಂಬ ರೇರು, ಮಂತ್ಲಿ ಒನ್ಸ್ ಇಲ್ಲ ಟ್ವೈಸ್ ಮಾಡಿದ್ರೇ ಹೆಚ್ಚೆಚ್ಚು. ಸೊ ಹಾಗಾಗಿ ಇವತ್ತು ಬರ್ಡೇ ಅಲ್ವಾ, ಕೇಳ್ದ ಅಂತ ಹೇಳ್ಬಿಟ್ಟು ಮಾಡಿ ಬೇಗ ಬೇಗ ತಿನ್ನಿಸ್ಬಿಟ್ಟು ಅಷ್ಟರಲ್ಲಿ ವ್ಯಾನ್ ಕೂಡ ಬಂತು. ಅದೇ ಡ್ರೆಸ್ಸಲ್ಲೇ ಸ್ಕೂಲಿಗೆ ಅಂತಲೇ ತೊಗೊಂಡಿದ್ದು, ಅಮ್ಮ ನಾಮಕರಣ ಟೈಮಲ್ಲಿ ಕೊಡಿಸಿದ್ದು. ಹಾಗಾಗಿ ವ್ಯಾನ್ ಹತ್ತಿಸ್ಬಿಟ್ಟು ಬಂದ್ವಿ. ಇವಾಗ ರೆಡಿ ಆಗಿದ್ದೀವಿ. ಒಂದು 10 o'clock ಬರೋಕ್ಕೆ ಹೇಳಿದ್ದಾರೆ ಚಿರು ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡೋಕ್ಕೆ. ಆ್ಯಂಡ್ ಬುಜ್ಜಿ ಬೇಬಿ, ನಾನು, ನಮ್ಮ ಹಸ್ಬೆಂಡ್ 3 ಜನನೂ ರೆಡಿ ಆಗಿದ್ದೀವಿ. ಚಿರು ಆಲ್ರೆಡಿ ವ್ಯಾನಲ್ಲಿ ಹೋದ. ಇವಾಗ ಅಲ್ಲಿರೋ ಮಕ್ಕಳಿಗೆ ಸ್ವಲ್ಪ ಏನಾದರೂ ರಿಟರ್ನ್ ಗಿಫ್ಟ್ ಥರ ಕೊಡೋಣ ಅಂತ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅವ್ನು ಲಂಚ್ ಬಾಕ್ಸ್ನ ಕೊಡೋಕ್ಕಾಗಿಲ್ಲ, ಅದಕ್ಕೆ ಅದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಚಾಕ್ಲೇಟ್ಸು. ಸೊ ಎಲ್ಲ ತೊಗೊಂಡು ಇವಾಗ ಹೋಗೋಣ. ಆ್ಯಂಡ್ ಬುಜ್ಜಿ ಬೇಬಿ ಕೂಡ ಫುಲ್ ಎಕ್ಸೈಟೆಡ್ ಆಗಿ ರೆಡಿ ಆಗಿದ್ದಾರೆ. ಅವನಂತೂ ಅಲ್ಲಿ ಆನ್ ದ ವೇ ಹೋಗ್ತಾನೆ ಸ್ವಲ್ಪ ಕೇಕ್ಸ್ ಎಲ್ಲ ತೊಗೊಂಡು ಹೋಗಬೇಕು. ಹಾಗಾಗಿ ಅದನ್ನೆಲ್ಲ ತೊಗೊಂಡು ಒಂದೇ ಸಲ ಹೊರಡ್ತೀವಿ. ಬನ್ನಿ ಹೋಗಿ ಚಿರು ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡು ಬರೋಣ. ನಾವು ಕೂಡ ರೆಡಿಯಾಗಿ ಇವಾಗ ಆನ್ ದ ವೇ ಹೋಗ್ತಾ ಚಿರು ಸ್ಕೂಲಲ್ಲಿ ಕಟ್ ಮಾಡೋಕ್ಕೆ ಕೇಕ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿ ಹೈವೇಲಿರೋ ಮಯೂರ ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ಆ್ಯಂಡ್ ಹಸ್ಬೆಂಡ್ ಹೇಳ್ತಾ ಇದ್ರು, ಫ್ರೆಶ್ ಆಗಿರೋದು ಕೊಡಿ, ಬಿಕಾಸ್ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾವುದು ಫ್ರೆಶ್ ಆಗಿದೆಯೋ ಅದೇ ಕೊಡಿ ಅಂತ. ಫ್ಲೇವರ್ ಎಲ್ಲ ಏನಿದಿಲ್ಲ ಆ್ಯಂಡ್ ಎಲ್ಲನೂ ಫ್ರೆಶ್ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಸ್ವಲ್ಪ ಕಲರ್ ಇರೋದೆಲ್ಲ ಬೇಡ, ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೇನ್ ಚಾಕ್ಲೇಟ್ದು ಬರುತ್ತಲ್ಲ ಅದನ್ನು ತೊಗೊಂಡು ಇವಾಗ ನೇಮ್ ಎಲ್ಲ ಬರ್ಸ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ಬೇಗ ಬೇಗ ಹೋಗ್ತಾ ಇದ್ದೀವಿ. ಬಿಕಾಸ್ ಅವರು ನಮಗೆ 10 o'clock 10:30 ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿದ್ರು, ಬಂದು ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ಹೋಗಿ ಅಂತ. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಕೇಕ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಸ್ಕೂಲಿಗೆ ಕೂಡ ಬಂದ್ವಿ. ಫುಲ್ ಖುಷಿಯಾಗಿ ನಾವು ಕೇಕು ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಚಿರು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ನೀವು ನೋಡಿ. ಬುಜ್ಜಿಮ್ಮ, ಚಿರುಮ ಅಳ್ಬಾರ್ದೆ, ಅಳ್ಮಾರ್ದು ಅಲ್ಲೋಡು, ಟೀಚರ್ ಬೈತಾರೆ.
ಅವ್ನು ನಮ್ಮನ್ನ ನೋಡಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆ್ಯಂಡ್ ಆಲ್ರೆಡಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಕೂಡ ಮಾಡಿದ್ರು. ನಾವು ಕೂಡ ಹೋಗಿ ಇವಾಗ ಸೆಲೆಬ್ರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚಿರು ಫಸ್ಟ್ ಟೈಮು ಸ್ಕೂಲಿಗೆ ಹೋದ್ಮೇಲೆ ಮಕ್ಳ ಜೊತೆ ಎಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಂತೂ ನಮಗಂತೂ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಗಿಫ್ಟ್ ಎಲ್ಲ ಅವನ ಕೈಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಅವನು ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಗೊತ್ತಾಯ್ತೇನೋ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ಸ್ವಲ್ಪ ಜನಕ್ಕೆ ಮಾತ್ರನೇ ಹಸ್ಬೆಂಡ್ ಕೈಲೇ ಕೊಡಿಸ್ದೆ ನಾನು. ರಿಮೈನಿಂಗ್ ಅವರು ಸ್ಕೂಲಲ್ಲಿ ಟೀಚರ್ಸ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಎಲ್ಲನೂ ಕೊಟ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳಿ ಚಿರು ತುಂಬ ಅಳ್ತಾ ಇದ್ದ. ಅವನ್ನ ಅಲ್ಲಿ ಬಿಟ್ಬಿಟ್ಟು ಬರೋದೇ ಒಂದು ದೊಡ್ಡ ಸಾಹಸ ಆಗೋಗಿತ್ತು. ಆಮೇಲೆ ಅವ್ರ ಟೀಚರೇ ಸಮಾಧಾನ ಮಾಡಿ ಕರ್ಕೊಂಡೋದ್ರು. ನಮಗೂ ಬೇಜಾರಾಯಿತು, ಬಿಕಾಸ್ ಬರ್ತಡೇ ದಿನ ಅಷ್ಟೆಲ್ಲ ಅಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಕೂಡ ಬಂದ್ವಿ. ಆ್ಯಂಡ್ ನೆಕ್ಸ್ಟು ಸಂಜೆ ಮನೇಲಿ ಕಟ್ ಮಾಡೋಕ್ಕೆ ಒಂದು ಕೇಕ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಲ್ಲಿ ಹೊಸ್ದಾಗೆ ಬನ್ ಕೇಕ್ ಓಪನ್ ಆಗಿದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾವು ಯಾವ್ದು ಹೇಳ್ತೀವೋ ಅದನ್ನು ಅಲ್ಲೇ ರೆಡಿ ಕೂಡ ಮಾಡಿ ಕೊಡ್ತಾರೆ. ಬಟ್ ನಮಗೆ ಅಷ್ಟೊಂದು ಟೈಮ್ ಇದ್ದಿದ್ದಿಲ್ಲ, ಬಿಕಾಸ್ ಅಮ್ಮ ಬೇರೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಯಾವುದು ರೆಡಿ ಇದೆಯೋ ಫ್ರೆಶ್ ಆಗಿ ಅದನ್ನೇ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಡಿಫ್ರೆಂಟ್ ಫ್ಲೇವರ್ ಇತ್ತು, ಬಟ್ ಈ ಸಲ ಮ್ಯಾಂಗೋ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮ್ಯಾಂಗೋಗೆ ತೊಗೊಂಡು ಹೋಗೋಷ್ಟರಲ್ಲಿ ಅಮ್ಮ ಕೂಡ ಬಂದಿದ್ರು. ಬುಜ್ಜಿ ಬೇಬಿ ಅಂತೂ ಅಮ್ಮನ ಜೊತೆ ಫುಲ್ ಆಟ ಆಡ್ಕೊಂಡಿದ್ದ ಖುಷಿಯಾಗೆ. ಅಮ್ಮನೂ ಅಷ್ಟೇ, ತುಂಬ ದಿನ ಆದಮೇಲೆ ನೋಡ್ತಾ ಇದ್ರಲ್ಲ. ಅಷ್ಟರಲ್ಲಿ ಚಿರು ಕೂಡ ಬಂದ ಸ್ಕೂಲಿಂದ. ಚಿರು ಅಲ್ಲೋಡಿ ಅಮ್ಮಮ್ಮ ಬಂದಿದ್ದಾರೆ. ಚಿರು ಅಯ್ಯೋ ಏನು ಅಮ್ಮಮ್ಮ ಬಂದಿದ್ದಾರೆ, ಒಂದು ರಿಯಾಕ್ಷನ್ನೇ ಇಲ್ಲ. ಇರೋ ಇಲ್ಲೋಡ್ರಿ ಇಬ್ರು ಕಣ್ಣಲ್ಲಿ ನೀರು ಗೀರು ಹಾಕ್ಬಿಟ್ರೆ ಕುಕ್ಬಿಡ್ತೀನಿ. ಹಳ ಚಿರು ಅವ್ರ ಅಮ್ಮಮ್ಮನ ನೋಡಿ ತುಂಬ ರಿಯಾಕ್ಷನ್ ಕೊಡ್ತಾನೆ ಅಂತ ಅಂದ್ಕೊಂಡಿದ್ವಿ. ಬಟ್ ಫ್ಲಾಪ್ ಮಾಡಿಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಇವಾಗ ಅಡುಗೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾರನ್ನೂ ಕರೆದಿಲ್ಲ, ಸುಮ್ಮನೆ ಅಕ್ಕಪಕ್ಕದ ಮನೆಯವ್ರು ಸ್ವಲ್ಪ ಜನಕ್ಕೆ. ಆ್ಯಂಡ್ ನಮ್ಮಮ್ಮ ಮನೆಯಿಂದ ಬರ್ತಾರೆ, ನಾವು ಅಷ್ಟೇ. ಸೊ ಇವಾಗ ನಮ್ಮ ಮನೆಯವ್ರಿಗೆ ಮಾತ್ರನೇ ಸ್ವಲ್ಪ ಚಿಕನ್ ಬಿರಿಯಾನಿ ಮತ್ತು ಚಿಕನ್ದು ಗ್ರೇವಿ ಬರುತ್ತಲ್ಲ ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಔಟ್ಸೈಡೇನೆ ಈ ಥರ ಡೆಕೋರೇಷನ್ ಕಿಟ್ ತೊಗೊಂಡಿದ್ನಲ್ಲ, ಅದರಲ್ಲಿ ಈ ಥರ ಡೆಕೋರೇಷನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. 4th ಅನ್ನೋದು ಮಾತ್ರ ನಾನು ಎಕ್ಸ್ಟ್ರಾ ತೊಗೊಂಡು ಬಂದಿದ್ದೆ, ರಿಮೈನಿಂಗ್ ಎಲ್ಲ ಆ ಡೆಕೋರೇಷನ್ ಕಿಟ್ಟಲ್ಲೇ ಬಂದಿದ್ದು. ಆಮೇಲೆ ಚಿರು ಕೂಡ ರೆಡಿಯಾಗಿ ಬಂದ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಣವ್, ಹ್ಯಾಪಿ ಬರ್ಡೇ ಟು ಯು. ಈ ಸಲ ತುಂಬ ಚೆನ್ನಾಗಾಯಿತು ಚಿರು ಬರ್ತ್ಡೇ. 3 ಕೇಕ್ ಕಟ್ ಮಾಡ್ದ. ಆ್ಯಂಡ್ ಅವನಿಗಂತೂ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿದ್ದಂತೂ ತುಂಬ ಖುಷಿ ಆಗ್ತಾಯಿತ್ತು. ಸ್ಕೂಲಿಂದ ಬಂದಿದ ತಕ್ಷಣ ಹೇಳ್ತಾ ಇದ್ದ, ನನ್ನ ಫ್ರೆಂಡೆಲ್ಲ ವಿಶ್ ಮಾಡಿದ್ರು. ಆ್ಯಂಡ್ ಸ್ಕೂಲಿಂದ ಅವನಿಗೆ ಬರ್ಡೇ ವಿಶಸ್ದು ಒಂದು ಕಾರ್ಡ್ ಕೂಡ ಕೊಟ್ಟು ಕಳಿಸಿದ್ರು. ಅದನ್ನು ತೊಗೊಂಡು ಬಂದು ಅವನಿಗೆ ತೋರಿಸ್ತಾ ಇದ್ದ, ನಮ್ಮ ಟೀಚರ್ ಕೊಟ್ಟರು ಅಂತ ಹೇಳ್ಬಿಟ್ಟು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಬಿಕಾಸ್ ಫಸ್ಟ್ ಇಯರ್ ಅಲ್ವಾ ಅವನು ಸ್ಕೂಲ್ಗೆ ಹೋಗಿರೋದು. ಹಾಗಾಗಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆರ್ಗನೈಸ್ ಮಾಡಿದ್ದೆ ಅಷ್ಟೇ. ಆ್ಯಂಡ್ ಮನೇಲೂ ಅಷ್ಟೇ ಸಿಂಪಲ್ಲಾಗಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು ಮನೇಲಿ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಹೇಗಿತ್ತು ಸೆಲೆಬ್ರೇಷನ್ನು ಅಂತ ಹೇಳಿ. ಚಿರು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವನ ಜೊತೆಗೆ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಂದಮೇಲೆ ಎಲ್ಲರೂ ಕೇಕ್ ಎಲ್ಲ ಕಟ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ವಿ. ಇವತ್ತೆಲ್ಲ ಬರೀ ಕೇಕೇ ತಿಂತಾನೆ ಇದ್ದ ತುಂಬ ಚೆನ್ನಾಗೆ. ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಿಕಾಸ್ ಅವನಿಗೆ ಕೇಕ್ ತಿಂತಾನೆ, ಅವನಿಗಿಷ್ಟ. ಬಟ್ ಸ್ವಲ್ಪ ದಿನ ಆದಮೇಲೆ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವತ್ತು ಅವನ ದಿನ, ಅವ್ನಿಗೆ ಹೇಗೆ ಇಷ್ಟ ಬೇಕೋ ಆ ಥರ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಅಮ್ಮ ತಮ್ಮ ಎಲ್ಲ ಬಂದಿದ್ದರು. ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೆ ಅಮ್ಮ ತಮ್ಮನೆಲ್ಲ. ಅವರು ಈ ಥರ ನೆಪ ಇರುತ್ತಲ್ಲ, ನಮಗೂ ಏನೋ ಒಂದು ಖುಷಿ ಆಗುತ್ತೆ ಬಂದಿದ್ದು. ಸೊ ಆಮೇಲೆ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾದಮೇಲೆ
ಗಿಫ್ಟ್ಸ್ ಎಲ್ಲ ಕೊಟ್ಟರು. ಆಮೇಲೆ ನಾವು ಕೂಡ ಫ್ಯಾಮಿಲಿ ಫೋಟೋಸ್ ಎಲ್ಲರೂ ಬಂದಿದ್ದವ್ರ ಜೊತೆ ಎಲ್ಲ ಫೋಟೋಸು ಮತ್ತು ನಮ್ಮದು ಫ್ಯಾಮಿಲಿ ಒಂದು ಫೋಟೋಸು ಇಟ್ಕೊಂಡ್ವಿ. ಆ್ಯಂಡ್ ಬುಜ್ಜಿ ಬೇಬಿನೂ ಕೂಡ ರೆಡಿ ಮಾಡಿದ್ದೆ. ಅವನು ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ. ಬಟ್ ಅವ್ನಿಗೆ ಬೇಜಾರು ಏನಂದರೆ ಕೇಕೇ ಕೊಟ್ಟಿಲ್ಲ ಇವ್ರು ನನಗೆ ಅಂತ ಬೇಜಾರು ಮಾಡ್ಕೊಂಡಿದ್ದ ಅಷ್ಟೇ. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಅಡುಗೆ ಕೂಡ ಎಲ್ಲ ರೆಡಿ ಆಗಿತ್ತು. ಟೈಮ್ ಆಗೋಗ್ಬಿಡುತ್ತೆ. ಆ್ಯಂಡ್ ಅಮ್ಮ ತಮ್ಮ ಮತ್ತೆ ವಾಪಸ್ ಊರಿಗೆ ಬೇರೆ ಹೋಗ್ಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ. ಆವಾಗಲೇ ಹೇಳಿದ್ನಲ್ಲ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ವಿ. ಆ್ಯಂಡ್ ಟೇಸ್ಟು ಅಷ್ಟೇ ಸಖತ್ತಾಗಿತ್ತು. ಆ್ಯಂಡ್ ಅಕ್ಕಪಕ್ಕ ಸ್ವಲ್ಪ ಜನಕ್ಕೆ ಕರೆದಿದ್ವಿ, ಅವರು ಕೂಡ ಬಂದರು. ಅವ್ರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದೆ. ಆ್ಯಂಡ್ ಕೆಲವೊಬ್ರು ಊಟ ಮಾಡಿದ್ರು, ಕೆಲವೊಬ್ರು ಊಟ ಮಾಡಿಲ್ಲ ಅಷ್ಟೇ. ಅಷ್ಟರಲ್ಲಿ ಅಮ್ಮ ಕೂಡ ಊಟ ಎಲ್ಲ ಮಾಡಿಕೊಂಡು ರೆಡಿ ಆದರು ಹೊರಡೋಕ್ಕೆ ಅವರು. ಸೊ ಅವರಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಇವಾಗ ನನ್ನ ತಮ್ಮ ಅವನಿಗೆ ನಮ್ಮ ದೊಡ್ಡವನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಪ್ರಣವ್ ಕಂಡ್ರೆ. ಬಿಕಾಸ್ ಅವನು ಹುಟ್ಟಿದಾಗ್ಲಿಂದ ಅವ್ನು ಹಾಸ್ಪಿಟ್ಲಿಂದ ಹಿಡಿದು ಪ್ರತಿ ಸಲಿನೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಹಾಗಾಗಿ ಅವ್ನ ಕಂಡ್ರೆ ಏನೋ ಒಂಥರ ಎಕ್ಸ್ಟ್ರಾ ಪ್ರೀತಿ ಅವನಿಗೆ. ಅವನಿಗೋಸ್ಕರ ಎಷ್ಟು ದೂರ ಆದರೂ ಬರ್ತಾನೆ. ನಾವು ಸಪ್ರೇಟಾಗಿ ಏನಾದರೂ ಬಾರೋ ಮನೆಗೆ ಅಂತ ಕರೆದ್ರೆ ಬರೋದೇ ಇಲ್ಲ. ಬಟ್ ಅವ್ನಿಗೇನಾದರೂ ಏನಾದರೂ ಒಂದು ಸ್ಪೆಷಲ್ ಡೇ ಏನೋ ಒಂದು ಇದ್ರೂ ಓಡ್ ಬಂದ್ಬಿಡ್ತಾನೆ. ಆ್ಯಂಡ್ ಇವಾಗ ಅವನಿಗೂ ಕೂಡ ಮಾತಾಡಿಸ್ಕೊಂಡು ಆ್ಯಂಡ್ ಬುಜ್ಜಿ ಬೇಬಿಗೆ ಬಾಯ್ ಮಾಡ್ತಾ ಇದ್ರು. ಇವಾಗ ಬುಜ್ಜಿ ಬೇಬಿ ಹೊಸದೆಲ್ಲ ಕಲ್ತಿದ್ದಾರೆ, ಬಾಯ್ ಮಾಡ್ತಾರೆ, ಆಯ್ ಮಾಡ್ತಾರೆ, ತುಂಬ ಖುಷಿ ಆಗತ್ತೆ. ಅವರು ಕೂಡ ಹೊರಟ್ರು. ಆಮೇಲೆ ನಾನು ಕೂಡ ಇಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಮಾಡಕ್ಕೆ ಕೂತ್ಕೊಂಡೆ. ಕ್ರಿಕೆಟ್ ಇತ್ತಲ್ವಾ, ಸೊ ಹಾಗಾಗಿ ಅದನ್ನು ಮಿಸ್ ಮಾಡ್ಕೊಂಬಿಟ್ಟಿದ್ದೆ. ಫಸ್ಟು ಕ್ರಿಕೆಟ್ ಆನ್ ಮಾಡಿಬಿಟ್ಟು ಇವಾಗ ಊಟ ಮಾಡಕ್ಕೆ ಕೂತ್ಕೊಂಡಿದ್ದೀನಿ. ಆ್ಯಂಡ್ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಿರುಮಾ ಏನಿದು, ಏನಿರ್ಬೋದು ಹೇಳು? ರಿಮೋಟ್ ಕಾರು. ಸರಿ, ಓಪನ್ ಮಾಡ್ತೀರಾ? ಇದು ಓಪನ್ ಮಾಡು. ಹಿಂಗೆ ತೆಗಿ. ಏ ಚಿರುಮಾ, ವಾಚು ಆನ್ ಮಾಡು. ಏನು ಗೊತ್ತಾ, ಇನ್ನೊಂದು ತೋರಿಸ್ಲಾ? 1 2 3 ಇರು ಚಿರುಮಾ. ಇದರಲ್ಲಿ ಇಲ್ಲೋಡು, ಹಿಂಗೆ ತಿರುಗು. ಆಮೇಲೆ ಲೈಟ್ ಎಲ್ಲ ಬಂದು ಇವಾಗ ನೋಡು, ತಿರುಗಿಸ್ಲಾ? ಹೆಂಗೆ ಸೂಪರಾ? ಇರು, ನೀನು ಕೇಳ್ದಲ್ಲ ಬೇಕು ಅಂತ. ಅದು ಇವಾಗ ಇದು ಬೇಕಾ ಬೇಡ? ಇದು ಬೇಕಾ ಬೇಡ? ಇದು ಬೇಕು. ಇದು ನನಗೂ ಬೇಕು. ಮತ್ತೆ ಇದು ನಿಮ್ಮತ್ತು ಇದು ಕಾರು. ಹಾಂ, ಸೂಪರಾ? ಇಷ್ಟ ಆಯ್ತಾ? ಹಾಂ, ನೆಕ್ಸ್ಟ್ ಓಪನ್ ಮಾಡು. ಇದೆಲ್ಲ ಓಪನ್ ಮಾಡಿ ಬೇಗ ಬೇಗ. ನೋಡ್ತೀನಿ ಅದು ಏನು ಆಡ್ತೀಯ ಇದರಲ್ಲಿ ಅಂತ. ಎಲ್ಗಾರ ಹೋಗ್ತಾ ಬರ್ತಾ ಹಾಕಬೇಕಷ್ಟೇ. ನೆಕ್ಸ್ಟ್ ಓಪನ್ ಮಾಡು ಅದ್ರೊಳಗಡೆ. ಚಿರುಮಾ ಇಲ್ಲೋಡು, ಹೊಸ ಟೊಪ್ಪಿ. ಇದು ಇಲ್ಲಿ ಟೊಪ್ಪಿ ತೆಗೆದ್ಬಿಡು. ಸೂಪರ್ ಅಮ್ಮ, ಎಲ್ಲರೂ ಕಾಣಿಸ್ತವ್ರಾ? ನೆಕ್ಸ್ಟು ಲಾಸ್ಟು ನೋಡಿ ಹೆಂಗೆ ಬಿಸಾಕ್ತೇನೆ. ಬೆಲೆನೇ ಇಲ್ಲ ಗಿಫ್ಟಿಗೆ. ಅಲ್ಲ ಚಿರ್ಮಾ, ಅಷ್ಟು ಕಷ್ಟಪಟ್ಟು ಗಿಫ್ಟ್ ಎಲ್ಲ ತಗೊಂಬಂದು ಪ್ಯಾಕ್ ಎಲ್ಲ ಮಾಡಿದ್ದೀನಿ, ಬೆಲೆನೇ ಇಲ್ಲಲ್ಲೇ. ಏನು ಹೇಳೋದು? ಟ್ರೈನಾ? ಹೆಂಗ್ ಓಡುತ್ತೆ ಗೊತ್ತಾ ಚಿರ್ಮಾ ಟ್ರೈನ್ ಇದು? ಸಕ್ಕಲ್ಲ. ಅವ್ನು ನನಗೆ ಹೇಳ್ಕೊಡ್ತಾನೆ. ಇಲ್ಲೋಡ್ರಿ, ಟ್ರೈನ್ ಚಿರ್ಮಾ ಇದೆಲ್ಲ ಜೋಡಿಸ್ಬಿಟ್ಟು ಆಮೇಲೆ ಓಡಿಸೋದಾಯ್ತು. ನಿನ್ಗೆ ಬೇಬಿಗೆ ಇಬ್ರಿಗೂ ಆಯ್ತಾ? ಇವಾಗೆಲ್ಲ ಇವಾಗ ಇದೆಲ್ಲ ಜೋಡಿಸ್ಬಿಟ್ಟು ಕೊಡ್ತಾರೆ ಡಾಡಾ. ಓಕೆನಾ? ಇಷ್ಟ ಆಯ್ತಾ? ಇಲ್ಲೋಡು, ಗಿಫ್ಟ್ ಎಲ್ಲ ಇಷ್ಟ ಆಯ್ತಾ? ಹಾಂ, ಬುಜ್ಜಿ ಬೇಬಿ ಬಂದ. ಬುಜ್ಜಿಮಾ
ಹೀರೋ ಗುಂಡು ಬಾಸ್. ಯೋ ಚೂಪರ ಅಜ್ಜಿ ಬುಜ್ಜಿಮ ಚೂಪರಾ ಬೇಡ ಉಲ್ಟಾ ತಿರ್ಸ್ಕೊಂತ ಬೇಡ ಅಂತೆ ಹೆಂಗ್ ತೆಗಿತ ನೋಡ್ರಿ. ಏ ಸೂಪರ್. ಮಮ್ಮಿ ಹಿಂಗೆ ಆ್ಯಂಡ್ ಫೈನಲಿ ಚಿರು ಬರ್ತಡೇ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯಿತು. ಸಿಂಪಲಾಗೆ ಮನೆಗೆ ಈ ಥರ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಮಾಡಿದ್ವಿ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ರಿ. ವಿಶ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮಿಂಗ್ಸ್ನ ನನ್ನ ಮಗನಿಗೋಸ್ಕರ ವಿಶ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಖುಷಿನಾ? ಸೊ ಚಿರುನು ಅಷ್ಟೇ ಗಿಫ್ಟ್ ಎಲ್ಲ ನೋಡಿ ತುಂಬ ಖುಷಿಯಾಗಿದ್ದಾನೆ. ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಮಾಡು. ಬಾಯ್ ಬಾಯ್.